ಚಿಂತನ ಮೋಹನ್ ವೆರ್ಣೇಕರ್ ಅವರಿಂದ. ಹಿರಿಯನ್ನು ಗೌರವಿಸಿ ದೊಡ್ಡವರಾಗೋಣ. ಹಿರಿಯರನ್ನು ಗೌರವಿಸುವುದು ಕೇವಲ ಸಂಪ್ರದಾಯವಲ್ಲ, ಅದು ನಮ್ಮ ವ್ಯಕ್ತಿತ್ವದ ಪರಿಪಕ್ವತೆಯ ಸಂಕೇತ. ಹಿರಿಯರನ್ನು ಗೌರವಿಸಿದಾಗಲೇ ಅದೊಂದು ಸುಸಂಸ್ಕೃತ ಸಮಾಜ ಎನಿಸಿಕೊಳ್ಳುತ್ತದೆ. ವಯಸ್ಸಿನೊಂದಿಗೆ ಬರುವ ಅನುಭವ, ಜೀವನ ಪಾಠ ಮತ್ತು ವಿವೇಕವು ಹಿರಿಯರ ದೊಡ್ಡ ಸಂಪತ್ತು. ಅವರ ಮಾತುಗಳಲ್ಲಿ ಬದುಕಿನ ಅನೇಕ ಏಳು ಬೀಳುಗಳ ಅನುಭವ ಅಡಗಿರುತ್ತದೆ. ನಮಗೆ ಯೋಗ್ಯ ಮಾರ್ಗದರ್ಶನ ಸಿಗುವುದು ಅವರಿಂದಲೇ. ಅವರನ್ನು ಗೌರವಿಸಿದಾಗಲೇ ನಮ್ಮ ವ್ಯಕ್ತಿತ್ವಕ್ಕೆ ಮೆರುಗು ಪ್ರಾಪ್ತಿ. ಆಗ ಮಾತ್ರ ನಾವು ಹೃದಯ ಸಂಪನ್ನರಾಗುತ್ತೇವೆ. ಹಿರಿಯರನ್ನು ಗೌರವಿಸುವುದು ಎಂದರೆ ಅವರ ಮಾತನ್ನು ಕೇವಲ ಕೇಳುವುದಲ್ಲ, ಅವರ ಭಾವನೆಗಳಿಗೆ ಬೆಲೆ ಕೊಡುವುದು, ಅವರ ಅನುಭವವನ್ನು ಮಾನ್ಯಗೊಳಿಸುವುದು ಮತ್ತು ಅವರೊಂದಿಗೆ ಸೌಹಾರ್ದದಿಂದ ನಡೆದುಕೊಳ್ಳುವುದು ಆಗಿದೆ. ಹೀಗೆ ಮಾಡಿದಾಗ ನಮ್ಮೊಳಗೆ ವಿನಯ, ಸಹನೆ ಮತ್ತು ಮಾನವೀಯತೆ ಬೆಳೆಯುತ್ತದೆ. ಆದರೆ ಈ ಮನೋಭಾವ ನಮ್ಮಲ್ಲಿ ದಿನೇ ದಿನೇ ಕುಸಿಯುತ್ತಿರುವುದು ಮಾತ್ರ ದುಃಖದ ಸಂಗತಿ. ಇಂದಿನ ವೇಗದ ಜೀವನದಲ್ಲಿ ಕೆಲವೊಮ್ಮೆ ಹಿರಿಯರ ಅಭಿಪ್ರಾಯಗಳನ್ನು ಹಳೆಯವು ಎಂದು ಕಡೆಗಣಿಸುವ ಪ್ರವೃತ್ತಿ ಕಂಡುಬರುತ್ತಿದೆ. ಈ ಕಾರಣಕ್ಕೆ ಅನೇಕ ಮನೆಗಳಲ್ಲಿ ಅವರು ಮೂಲೆಯಲ್ಲಿ ಮುದುಡಿ ಕೂತಿರುತ್ತಾರೆ. ಆದರೆ ಹೊಸತನ ಮತ್ತು ಅನುಭವ ಎರಡು ಒಂದಾಗಿ ಕೂಡಿದಾಗಲೇ ಸಮತೋಲನದ ಬದುಕು ಸಾಧ್ಯ. ಹಿರಿಯರಿಗೆ ಗೌರವ ಕೊಡುವುದರಿಂದ ನಾವು ಚಿಕ್ಕವರಾಗುವುದಿಲ್ಲ. ನಮ್ಮ ಮನಸ್ಸು ದೊಡ್ಡದಾಗುತ್ತದೆ, ವ್ಯಕ್ತಿತ್ವವು ಹಿರಿದಾಗುತ್ತದೆ. ಅವರು ಲವಲವಿಕೆಯಿಂದ ಇರುತ್ತಾರೆ. ಆದ್ದರಿಂದ ಹಿರಿಯರನ್ನು ಗೌರವಿಸಿ, ಮೌಲ್ಯಗಳನ್ನು ಬೆಳೆಸಿ, ನಿಜವಾದ ಅರ್ಥದಲ್ಲಿ ನಾವು ದೊಡ್ಡವರಾಗೋಣ.